ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೇ ತಿಂಡಿಗೆ ಮೆಂತ್ಯ ಚಪಾತಿ ಹಾಗೆ ತೊಂಡೆಕಾಯಿ ಗೊಜ್ಜನ್ನ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಫಸ್ಟು ನಾನಿಲ್ಲಿ ತೊಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 1-2 ಸ್ಪೂನಷ್ಟು ಧನಿಯಾ, ಚಕ್ಕೆ, ಲವಂಗ ಹಾಗೆ 4 ಖಾರದ ಮೆಣಸಿನ್ಕಾಯಿ, 4 ಕಲರ್ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಜೊತೆಗೆ 5-6 ಎಸಳು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಟೊಮ್ಯಾಟೊ ಮತ್ತು ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಜಾಸ್ತಿ ಎಣ್ಣೆನ ಕೂಡ ಹಾಕಬಾರ್ದು. ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಥರ, ಅದರಲ್ಲೂ ಈ ಧನಿಯಾದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇಲ್ಲ ಅಂದರೆ ಗೊಜ್ಜೆಲ್ಲ ಧನಿಯಾ ಥರನೇ ಟೇಸ್ಟ್ ಇರುತ್ತೆ, ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಇದ್ದರೆ ಕಾಯಿ ತುರಿನೂ ಕೂಡ ಸೇರಿಸ್ಕೋಬೋದು, ಬಟ್ ಚೆನ್ನಾಗಿ ಡ್ರೈ ಮಾಡಬೇಕು, ಅದನ್ನು ಹುರಿದ್ಕೊಂಡು. ಇಲ್ಲಿ ನಾನು ಕೊಬ್ಬರಿ ತುರಿನೇ ಇತ್ತು, ಸೊ ಅದನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಹಾಗೆ ಬಾಣಲಿನಲ್ಲೇ ಕೂಲ್ ಆಗೋದಕ್ಕೆ ಅಂತ ಬಿಟ್ಟಿದ್ದೆ. ಇನ್ನು ಕೂಲ್ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ತಳ ಎಲ್ಲ ಸೀದೋಗಿರೋ ಥರ ಆಗಿದೆ ಬಾಣಲಿದು. ಯಾಕಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಸೀದ್ಕೊಂಡಂಗೆ ಆಗಿರುತ್ತೆ. ಬಟ್ ಜಾಸ್ತಿ ಸೀದೋಗೋ ಥರ ಮಾಡಬಾರ್ದು, ಆವಾಗ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ತರಿಯಾಗಿರಬಾರ್ದು, ನೈಸಾಗಿ ಚೆನ್ನಾಗಿ ರುಬ್ಕೋಬೇಕು. ಇನ್ನು ರುಬ್ಕೊಂಡಾದಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ, 1 ಈರುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1 ಕಪ್ಪಷ್ಟು ತೊಂಡೆಕಾಯಿನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1-2 ಆಲೂಗಡ್ಡೆನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಎಣ್ಣೆಯಲ್ಲೇ ಕೂಡ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಬೇರೆ ಯಾವ ತರಕಾರಿ ಇದ್ದರೂ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಬದನೆಕಾಯಿನ ಬಿಟ್ಟು ಬದನೆಕಾಯಿ ಸೇರಿಸಿದ್ರೆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿಬಿಡುತ್ತೆ. ಇನ್ನು ತೊಂಡೆಕಾಯಿ ಹಾಗೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ಪಷ್ಟು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನೀವು ಯಾವ ತರಕಾರಿ ಬೇಕಿದ್ರೂ ಸೇರಿಸ್ಕೋಬೋದು ಇದಕ್ಕೆ. ಆದರೆ ತೊಂಡೆಕಾಯಿಗಿಂತ ಕಡಿಮೆ ಪ್ರಮಾಣದಲ್ಲಿರಬೇಕು, ಯಾಕಂದರೆ ಇದು ತೊಂಡೆಕಾಯಿ ಗೊಜ್ಜಾಗಿರೋದ್ರಿಂದ ತೊಂಡೆಕಾಯಿ ಜಾಸ್ತಿ ಇರಬೇಕು, ಹಾಗೆ ಬೇರೆ ತರಕಾರಿಗಳು ಕಡಿಮೆ ಇರಬೇಕು. ಇನ್ನು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಈ ಮಸಾಲೆನ ಎಣ್ಣೆಯಲ್ಲಿ ಹುರಿಯೋವಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಮಸಾಲೆ ಐಟಮ್ಸ್ನ ಆಲ್ರೆಡಿ ನಾವು ಹುರಿದಿರೋದ್ರಿಂದ ಎಲ್ಲ ಒಂದೇ ಸಲ ಒಗ್ಗರಣೆಗೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಗಟ್ಟಿ ಇರಲಿ, ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋದಕ್ಕೆ ಅಂತ ಬಿಟ್ಟಿದ್ದೀನಿ. ಇವಾಗ ಗೊಜ್ಜು ಕುದಿಯೋದಕ್ಕೆ ಶುರು ಆದಮೇಲೆ 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹುಣಸೆ ಹುಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಗಟ್ಟಿ ಹುಳಿ ಎಲ್ಲ ಇದು, ಸ್ವಲ್ಪ ನೀರು ಥರ ಇರುವಂಥ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿದ್ರೆ ಸಾಕು ಹುಳಿ. ಆಲ್ರೆಡಿ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹುಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. 10-15 ನಿಮಿಷ ಬೇಯಿಸ್ಕೊಂಡ್ರೆ ಈ ಗೊಜ್ಜು ರೆಡಿಯಾಗಿಬಿಡುತ್ತೆ. ಇನ್ನು ಗೊಜ್ಜಾದಮೇಲೆ ಚಪಾತಿನ ಕೂಡ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇಲ್ಲಿ ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕಾಳು ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೆ. ಆಲ್ರೆಡಿ 1-2 ಅವರ್ಸ್ ಬಿಫೋರೇನೆ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೆ. ಇವಾಗ ಚಪಾತಿನ ಕೂಡ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನೀವು ಪರೋಟ ಥರ ಕೂಡ ಮಾಡ್ಕೋಬೋದು, ಬಟ್ ನನಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಚಪಾತಿ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಇದರೊಳಗಡೆ ಸ್ಟಫಿಂಗ್ ಮಾಡಿ ಅದನ್ನು ಚಪಾತಿ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ.
ಸೊ ನನಗೆ ಅದನ್ನೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಚಪಾತಿ ಥರನೇ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಉಂಡೆಯನ್ನು ಮಾಡಿ ಇಟ್ಕೊತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ಅಂತ. ನಾನು ಯಾವಾಗಲೂ ಹೀಗೆ ಮಾಡ್ತೀನಿ, ಅಂದರೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಬೇಗ ಚೆನ್ನಾಗಿ ಕೂಡ ಚಪಾತಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಉಂಡೆನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ ಉಂಡೆ ಆರೋದ್ರೊಳಗಡೆ ಚಪಾತಿನ ಒತ್ತಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು ಸಲ ಬೇಯಿಸ್ಕೊತೀನಿ. ಫಸ್ಟ್ ಇಲ್ಲಿ ಚಪಾತಿ ಮಣೆನ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮಾಡಿಟ್ಕೊಂಡಿರೋಂಥ ಉಂಡೆನ ಚೆನ್ನಾಗಿ ಹಿಟ್ಟೊಳಗಡೆ ಅದ್ಕೊಂಡು ಅದನ್ನು ಚಪಾತಿ ಮಣೆ ಮೇಲೆ ಇಟ್ಟು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊತೀನಿ ರೌಂಡಾಗಿ ಬರೋ ಥರ. ಬಟ್ ಅದು ರೌಂಡಾಗಿ ಬರೋಲ್ಲ ಆಲ್ಮೋಸ್ಟು, ಬಟ್ ರೌಂಡಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಚಪಾತಿನ ಒತ್ಕೊಬೇಕು. ಆದಷ್ಟು ರೌಂಡಾಗಿ ಒತ್ತೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಚಪಾತಿನ ಒತ್ಕೊಂಡಾದಮೇಲೆ ಒಂದು ಕಾವಲಿನ ಇಟ್ಟು ಆ ಕಾವಲಿ ಬಿಸಿ ಆದಮೇಲೆ ಒತ್ತಿರುವಂಥ ಚಪಾತಿನ ಅದ್ರ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಎಣ್ಣೆ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ, ಹಾಗೆ ನನ್ನ ಹಸ್ಬೆಂಡ್ ಕೂಡ ತಿನ್ನಲ್ಲ ಜಾಸ್ತಿ ಎಣ್ಣೆ ಹಾಕಿದ್ರೆ. ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎರಡೂ ಕಡೆ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಮಾಮೂಲಿ ಚಪಾತಿ ಹೇಗೆ ಬೇಯಿಸ್ತೀವೋ ಅದೇ ಥರ ಬೇಯಿಸ್ಕೋಬೇಕು. ಅಂದರೆ ಇದನ್ನು ಮಕ್ಕಳು ಯಾರಾದರೂ ತಿನ್ನಲ್ಲ, ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಅಂತ ತಿನ್ನಲ್ಲ, ಅಥವಾ ಸೊಪ್ಪುಗಳನ್ನೇ ತಿನ್ನಲ್ಲ, ತರಕಾರಿನ ತಿನ್ನಲ್ಲ, ಆ ಥರ ಇರೋವಂಥ ಮಕ್ಕಳಿಗೆ ಅಥವಾ ಆ ಥರ ಇರೋವಂಥವ್ರಿಗೆ ಈ ಥರ ಚಪಾತಿ ಹಿಟ್ಟೊಳಗಡೆ ಮೆಂತ್ಯ ಸೊಪ್ಪನ್ನು ಅಥವಾ ಬೇರೆ ಏನಾದರೂ ಸೊಪ್ಪನ್ನು ಸೇರಿಸಿ ಚಪಾತಿ ಮಾಡೋದ್ರಿಂದ ನ್ಯೂಟ್ರಿಷನ್ ಕೂಡ ಅವ್ರ ಬಾಡಿಗೆ ಹೋಗುತ್ತೆ, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಮೆಂತ್ಯ ಚಪಾತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ, ಹಾಗೆ ತೊಂಡೆಕಾಯಿ ಗೊಜ್ಜು ಕೂಡ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟೊಂದು ಚೆನ್ನಾಗಿದೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಐಕಿಯಾಗೆ ಹೋಗೋಣ ಅಂತ ಕೂಡ ಹೊರಟು. ಇದು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇರೋದು. ಬಟ್ ನಾವು ಯಾವತ್ತೂ ಹೋಗಿರಲಿಲ್ಲ. ಒಂದು ಸಲ ಸುಮ್ಮನೆ ಮನೇಲೇ ಇದ್ವಲ್ವ, ಸೊ ಹೋಗ್ಬಿಟ್ಟು ಬರೋಣ, ಯಾವ್ಯಾವ ಥರ ಥಿಂಗ್ಸ್ ಇದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಆದರೆ ತುಂಬಾ ಚೆನ್ನಾಗಿತ್ತು. ಕಿಚನ್ ಐಟಮ್ಸು ಮತ್ತು ಮನೆಗೆ ಯಾವ್ಯಾವ ಥರ ಐಟಮ್ಸ್ ಬೇಕು ಎಲ್ಲ ಇದೆ. ಹಾಗೆ ಐಡಿಯಾಸ್ ಕೂಡ ಇದೆ, ಯಾವ ಥರ ಆರ್ಗನೈಸ್ ಮಾಡ್ಕೊಬೇಕು ಕಿಚನ್ನು, ಅಥವಾ ಯಾವ ಥರ ಲಿವಿಂಗ್ ರೂಮ್ನ ಆರ್ಗನೈಸ್ ಮಾಡಬೇಕು, ಯಾವ ಥರ ಬೆಡ್ರೂಮ್ ಆರ್ಗನೈಸ್ ಮಾಡಬೇಕು, ಯಾವ ಥರ ವಾಶ್ರೂಮ್ಸ್ ಇರಬೇಕು, ಎಲ್ಲ ಥರನೂ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಅಲ್ಲಿ ಸೋಫಾಸ್ ಕೂಡ ಇತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು. ಸೊ ನನ್ನ ಹಸ್ಬೆಂಡ್ ಎಲ್ಲ ಸೋಫಾ ಮೇಲೂ ಕೂತ್ಕೊಂಡು ಟ್ರೈ ಮಾಡ್ತಾಯಿದ್ರು. ನಮ್ಮ ಮನೆಗೆ ಒಂದು ಸೋಫಾನ ತೊಗೊಂಡು ಬಂದಿದ್ರು ಆಲ್ರೆಡಿ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಮತ್ತು ಅಮೌಂಟ್ ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲನೂ ಕೂಡ ಚೆಕ್ ಮಾಡ್ತಾಯಿದ್ರು. ಇನ್ನು ಥಿಂಗ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಡೆಕೋರೇಟಿವ್ ಐಟಮ್ಸು ಅಷ್ಟೇ ತುಂಬಾ ಇತ್ತು. ನಾನು ಕೂಡ ತೊಗೊಳ್ಳೋಣ ಅಂತ ಎಲ್ಲ ನೋಡಿದೆ, ಬಟ್ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು. 1-2 ಐಟಮ್ಸ್ ತೊಗೊಂಡೆ ಅಷ್ಟೇ ಡೆಕೋರೇಟಿವ್ ಥಿಂಗ್ಸು, ಬೇರೆ ಏನೂ ತೊಗೊಳ್ಳಿಲ್ಲ. ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದ್ವಿ, ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ತೊಗೊಳ್ಳೋಣ ಅಂಥೇಳಿ. ಇನ್ನು ಪಾರ್ಕಿಂಗಲ್ಲಂತೂ ನಮ್ಮ ವೆಹಿಕಲ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ನಮಗೆ ಒಂದು 10 to 15 ಮಿನಿಟ್ಸ್ ಆಯಿತು. ಯಾಕಂದರೆ ನಾವು ನಿಲ್ಲಿಸಿದಿತ್ತು ಬೈಕ್ನ ಗ್ರೌಂಡ್ ಫ್ಲೋರಲ್ಲಿ, ಬಟ್ ನಾವು ಫಸ್ಟ್ ಫ್ಲೋರಿಗೆ ಹೋಗಿ ಹುಡುಕ್ತಾ ಇದ್ದೀವಿ, ಅಷ್ಟು ದೊಡ್ಡ ಪಾರ್ಕಿಂಗ್ ಇತ್ತು. ಇನ್ನು ಫೈನಲಿ ನಮ್ಮ ಬೈಕ್ ಕೂಡ ಸಿಕ್ಕಾದಮೇಲೆ ನಾವು ಮನೆಗೆ ಬಂದ್ವಿ. ಇನ್ನು ಐಕಿಯಾದಿಂದ ಬಂದ ಮೇಲೆ ಮಧ್ಯಾಹ್ನ ಊಟ ಕೂಡ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನು ರೆಸ್ಟ್ ಮಾಡಿ ಸಂಜೆ ಹಂಗೆ ನಾವು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋನ ಫುಲ್ ನೋಡಿ. ಇನ್ನು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಜಾಸ್ತಿ ಏನು ತೊಗೊಳ್ಳಿಲ್ಲ, ಜಾಸ್ತಿ ಏನು ಪ್ಯಾಕಿಂಗ್ ಏನು ಮಾಡ್ಕೊಳ್ಳಿಲ್ಲ. ಯಾಕಂದರೆ ನಾವು ಹೋಗ್ತಿರೋದು ಬೈಕಲ್ಲಿ. ಸೊ ಬೈಕಲ್ಲಿ ಟ್ರಿಪ್ ಹೋಗ್ತಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ, ಲಗೇಜ್ ಎಲ್ಲ ಜಾಸ್ತಿ ಆದರೆ ಅಂತ ಹೇಳಿಬಿಟ್ಟು ಜಾಸ್ತಿ ಲಗೇಜ್ ಏನು ತೊಗೊಳ್ಳಿಲ್ಲ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು, ತುಂಬ ನೀಡಿರೋವಂಥ ಥಿಂಗ್ಸ್ನ ಮಾತ್ರ ತೊಗೊಂಡು ಹೊರಟು. ಇನ್ನು ಬೆಂಗಳೂರಿಂದ ಹೊರಟ ಮೇಲೆ ಅಲ್ಲಿಂದ ಊರಿಗೆ ಹೋದ್ವಿ. ಊರಲ್ಲಿ ಸ್ವಲ್ಪ ಥಿಂಗ್ಸ್ನ ಕೂಡ ತೊಗೊಂಡು ಊರಿಂದ ನನ್ನ ಹಸ್ಬೆಂಡ್ ಅವ್ರ ಕಸಿನ್ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ 7 o'clock ಆಗಿತ್ತು. ಇನ್ನು ಅಲ್ಲಿಗೆ ಯಾಕಪ್ಪ ಹೋಗ್ತಿದ್ದೀವಿ ಅಂದರೆ, ನಾವು ಹೋಗ್ತಿರೋವಂಥ ಪ್ಲೇಸಿಗೆ ನನ್ನ ಹಸ್ಬೆಂಡ್ ಅವ್ರ ಕಸಿನ್ ಮನೆಯಿಂದ ತುಂಬಾ ಹತ್ರ ಇದೆ. ಸೊ ನಮಗೂ ಕೂಡ ಈಸಿ ಆಗುತ್ತೆ, ಸ್ಟ್ರೆಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೊರಟು. ಇನ್ನು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವ್ರು ಆಲ್ರೆಡಿ ಬಜ್ಜಿ, ಬೋಂಡ, ಅದ್ರ ಜೊತೆಗೆ ಪಾಯಸ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು. ಸೊ ನೀವು ನೋಡ್ತಾ ಇರ್ಬೋದು
ನಾವೇನು ಮಾಡಬೇಡಿ ಅಂತ ಹೇಳಿದ್ವಿ, ಯಾಕಂದರೆ ಬೈಕಲ್ಲಿ ಟ್ರಿಪ್ ಹೋಗ್ತಿರೋದಲ್ವ. ಸೊ ಸುಮ್ಮನೆ ಎಲ್ಲ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಬೇಡ, ಮತ್ತು ನಮಗೆ ಕಷ್ಟ ಆಗುತ್ತೆ ಅಂಥೇಳಿ ಏನೂ ಮಾಡಬೇಡಿ ಅಂತ ಹೇಳಿದ್ವಿ. ಬಟ್ ಅವ್ರು ಆದರೂ ಕೂಡ ಬಜ್ಜಿ ಬೋಂಡ ಎಲ್ಲ ಮಾಡಿದರು. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅವ್ರು ಎಣ್ಣೆಲಿ ಕರೆದಿರೋದೇನೂ ತಿನ್ನಲ್ಲ, ಡಯಟ್ ಅಂತ. ಬಟ್ ಅವರ ಕಸಿನ್ ಮಾಡಿದ್ದಂಥ ಬಜ್ಜಿ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಎಷ್ಟು ಕೊಟ್ಟಿದ್ರೋ ಅಷ್ಟನ್ನು ಕೂಡ ತಿಂದರು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇನ್ನು ರಾತ್ರಿ ಎಲ್ಲರೂ ಕೂತ್ಕೊಂಡು ಒಂದೇ ಸಲ ಊಟ ಮಾಡ್ತಾಯಿದ್ವಿ. ಇನ್ನು ಇವರು ನನ್ನ ಹಸ್ಬೆಂಡ್ ಅವ್ರ ಕಸಿನ್ನು, ಹಾಗೆ ಅವರ ಹಸ್ಬೆಂಡು ಜೊತೆಗೆ ನಾನು ನನ್ನ ಹಸ್ಬೆಂಡ್ 4 ಜನನೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಒಬ್ಬೊಬ್ರಿಗೆ ಒಂದೊಂಥರ ಕಲೆ, ಎಲ್ಲರಿಗೂ ಬರಲ್ಲ ಏನಕ್ಕ, ಎಲ್ಲರಿಗೂ ಎಲ್ಲ ಥರ ಕಲೆ ಬರಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಕಲೆ. ಇದ್ಯಾಕೆ ಪ್ಲೇಟು ಏಕೆ ಪ್ಲೇಟಲ್ಲಿ ತಿನ್ನದ? ನೀವ್ ಯಾಕೆ ತಿನ್ಬಿಡಿ ಪ್ಲಾಸ್ಟಿಕ್ಕು. ಇನ್ನು ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸಾಂಬಾರು ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿ ಮಾಡಿದರು, ನನಗೂ ಕೂಡ ಇಷ್ಟ ಆಯಿತು. ಬೆಳಗ್ಗೆ ಬೇಗನೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಬೆಳಗ್ಗೆ 7 o'clock ಹೊರಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ ಹೊರಡೋದಕ್ಕೆ. ಅವರು ತಿಂಡಿ ತಿನ್ಕೊಂಡು ಹೋಗೋರಂತೆ, ಇರಿ ಅಂತ ಇರಿಸ್ಕೊಂಡ್ರು. ಹಾಗೆ ತುಂಬ ಚಳಿ ಕೂಡ ಇತ್ತಲ್ವಾ, ನನ್ನ ಹಸ್ಬೆಂಡ್ ಕೂಡ ಹೋಗೋಕ್ಕಾಗಲ್ಲ ಇವಾಗ, ಚಳಿ ಇದೆ ಬೈಕಲ್ಲಿ, ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಇನ್ನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೋಸೆ ಮಾಡಿದರು. ದೋಸೆ ಜೊತೆಗೆ ಪಲ್ಯ, ಹಾಗೆ ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದರು. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು. ಸೊ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ. ಅಂದರೆ ತುಂಬ ದಿನದಿಂದ ನನ್ನ ಹಸ್ಬೆಂಡು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಗೆ ಹೋಗೋದಕ್ಕೂ ಕೂಡ ಒಂದು ರೀಸನ್ ಇದೆ. ಸೊ ಆ ರೀಸನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಅಂತ. ನನ್ನ ಹಸ್ಬೆಂಡ್ ಅಲ್ಲಿ ಹೋಗ್ಬೇಕಂತ ತುಂಬ ದಿನದಿಂದ ಹೇಳ್ತಾ ಇದ್ರಲ್ವ. ಸೊ ಅದಕ್ಕೋಸ್ಕರ ಇವಾಗ ಹೆಂಗೂ ನನಗೂ ಲೀವ್ ಇತ್ತು, ನನ್ನ ಹಸ್ಬೆಂಡು ಲೀವ್ ಹಾಕ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನಾವು ಎಲ್ಲೆಲ್ಲಿಗೆ ಹೋದ್ವಿ, ಧರ್ಮಸ್ಥಳದಿಂದ ಎಲ್ಲಿಗೆ ಹೋದ್ವಿ, ಧರ್ಮಸ್ಥಳಕ್ಕೆ ಎಷ್ಟು ಗಂಟೆಗೆ ಹೋದ್ವಿ, ಏನಾಯಿತು ಅಲ್ಲಿ, ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.